ಮಾತರ್ಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾಂ ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಸುಷೇಣ ದೇಹವನ್ನು ಗಮನಿಸಿ, ಲಕ್ಷ್ಮಣ ಸತ್ತಿಲ್ಲ, ಇವನಿಗೆ ಬೇಕಾದದ್ದು ಔಷಧ ಮಾತ್ರ. ಯಾಕೆ ಅಂದರೆ ಅಂಗೈ ಕೆಂಪಾಗಿದೆ ಅಂದರೆ ರಕ್ತ ಸಂಚಾರ ಆಗ್ತಾ ಇದೆ ಅಂತ ಅರ್ಥ. ಎದೆ ಏರಿಳಿತಾ ಇದೆ ಅಂದರೆ ಜೀವ ಇದೆ ಅಂತ ಅರ್ಥ. ಸತ್ರೆ ಅಂಗೈ ಕೆಂಪಾಗಿರಲ್ಲ, ಕಪ್ಪಾಗಿ ಬಿಡುತ್ತೆ. ಅದರಿಂದಾಗಿ ಅಂಗೈ ಕೆಂಪಾಗಿದೆ ಅಂತಂದರೆ ಜೀವ ಇದೆ, ಇನ್ನು ಉಸಿರಾಡ್ತಾ ಇದ್ದಾರೆ, ಎದೆ ಏರಿಳಿತಾ ಇದೆ. ಹೀಗಾಗಿ ಮಲಗಿದಂತೆ ಇದೆ, ಜೀವ ಹೋಗಿಲ್ಲ. ಆದರೆ ಬಂದಿರೋದು ರೋಗ ಹೌದು. ನೆತ್ತರೆಲ್ಲ ಹೊರಗಡೆ ಬಂದಿದೆ, ರಕ್ತ ಎಲ್ಲ ಹೊರಗಡೆ ಬಂದಿದೆ. ಆ ಲಕ್ಷ್ಮಣನನ್ನು ಬದುಕಿಸಬೇಕು. ಅದಕ್ಕೆ ಹನುಮಂತನ ಕಡೆ ತಿರುಗಿ ಹೇಳಿದ, ಸೌಮ್ಯ ಶೀಘ್ರ ಮತೋ ಇತೋ ಗತ್ವಾ ಪರ್ವತಂ ಹಿ ಮಹೋದಯಂ. ಓ ಚಲುವ ಹನುಮಂತನೇ, ಹೋಗು ಆ ಪರ್ವತಕ್ಕೆ. ಪೂರ್ವಂತು ಕಥಿತೋ ಯೋಸೌ ವೀರಜಾಂಬವತಾ ತವ ದಕ್ಷಿಣೇ ಶಿಖರೇ ಜಾತಾ ಮಹೌಷಧಿಮಿಹಾನಯ. ಮೊದಲು ಜಾಂಬವಂತ ಹೇಳಿದ್ನಲ್ಲ, ಅದೇ ಬೆಟ್ಟದ ಬಳಿಗೆ ಹೋಗಿ ಮೂಲಿಕೆಯನ್ನು ತೆಗೊಂಡು ಬಾ. ವಿಶಲ್ಯಕರಣೀಂ ನಾಮ್ನಾ ಸವರ್ಣಕರಣೀಂ ತಥಾ ಸಂಜೀವಕರಣೀಂ ಚೈವ ಸಂಧಾನೀಂ ಚ ಮಹೌಷಧೀಂ. ವಿಶಲ್ಯಕರಣೀಂ, ದೇಹದ ಒಳಗಡೆ ಸಿಲ್ಕಿರುವ ಬಾಣ ಮೊದಲಾದ ಕಬ್ಬಿಣದ ಪದಾರ್ಥಗಳನ್ನು ಆರಾಮವಾಗಿ ಹೊರಗಡೆ ತರುತ್ತೆ. ಪೆಟ್ಟು ಬಿದ್ದರೆ ಜೋರಾಗಿ ಬಣ್ಣ ಮಾರಿಬಿಡುತ್ತೆ, ಬಣ್ಣ ಬದಲಾಗಿಬಿಡುತ್ತೆ. ಸವರ್ಣಕರಣಿ ಅದು ಬೇಕು. ಯಾಕೆಂದರೆ ನಾನು ಬಂಗಾರದ ರಂಗಿನಲ್ಲಿ ಹೊಳೆಯುವ ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ಕರಿಯ ಆಗಿದ್ದನ್ನು ಇದೇ ಕಣ್ಣಿನಿಂದ ನೋಡಿದ್ದೇನೆ. ಅದರಿಂದಾಗಿ ಪೆಟ್ಟು ಅದರಿಂದ ಬಚಾವಾದರೂ ಸಾಯದಿದ್ದರೂ ಬಣ್ಣ ಬದಲಾಗಿ ಬಿಡುತ್ತೆ. ಬಣ್ಣ ಬದಲಾಗದಂತೆ ಮತ್ತೆ ಹಿಂದಿನ ಬಣ್ಣವನ್ನು ತರುವಂತೆ ಮಾಡೋದನ್ನು ಸವರ್ಣಕರಣಿ ಅಂತ ಕರೀತಾರೆ. ಇನ್ನು ಸಂಜೀವಕರಣಿ, ಸತ್ಯ ಹೋಗಿದ್ರೆ ಬದುಕಿಸುವಂಥದ್ದು. ಸಂಧಾನಿ, ತುಂಡಾದ ಈ ಎಲ್ಲ ಪದಾರ್ಥಗಳನ್ನು ಜೋಡಿಸುವಂಥದ್ದು. ಸಂಜೀವನಾರ್ಥಂ ವೀರಸ್ಯ ಲಕ್ಷ್ಮಣಸ್ಯ ತ್ವಮಾನಯ ಇತ್ಯೇವ ಮುಕ್ತೋ ಹನುಮಾನ್ ಗತ್ವಾ ಚೌಷಧಿ ಪರ್ವತಂ. ಹನುಮಂತ ಹೋಗು, ಲಕ್ಷ್ಮಣ ಮತ್ತೆ ಬದುಕಿ ಬರಬೇಕು, ಚೆನ್ನಾಗಿ ಬದುಕಬೇಕು. ಅದಕ್ಕಾಗಿ ಹೋಗು ಬೆಟ್ಟಕ್ಕೆ ಎಂದ. ಚಿಂತಾಂ ಅಭ್ಯಗವತ್ ಶ್ರೀಮಾನ್ ಅಜಾನನ್ಸ್ತಾಮಹೌಷಧೀಹಿ. ಹನುಮಂತ ಹೋದನಂತೆ, ಔಷಧಗಳೆಲ್ಲ ಅಡಗಿಕೊಂಡುವಂತೆ, ಹಿಂದಿನ ತರಾನೇ. ಮತ್ತೇನು, ತಸ್ಯ ಬುದ್ಧಿ ಸಮುತ್ಪನ್ನ ಮಾರುತೇರಮಿತೌಜತಃ ಇದಮೇವ ಗಮಿಷ್ಯಾಮಿ ಗೃಹೀತ್ವಾ ಶಿಖರಂ ಗಿರೇಃ. ಹುಡುಕೋದೇನು, ಇಡೀ ಶಿಖರವನ್ನು ತಂದುಬಿಡ್ತೇನೆ ಅಂತ ಅನ್ನಿಸಿತಂತೆ.
ಅಗೃಶ್ಯ ಯದಿ ಗಚ್ಚಾಮಿ ವಿಶಲ್ಯಕರಣೀಮಹಂ ಕಾಲಾತ್ಯಯೇನ ದೋಷ ಸ್ಯಾತ್ ವೈಕ್ಲವ್ಯಂ ಹಿ ಮಹದ್ಭವೇತ್. ಈಗ ಅದರ ಲಕ್ಷಣ ಮತ್ತೆ ಕೇಳ್ಕೊಂಡು ಬರೋದು, ಮತ್ತೆ ತಡ ಆದರೆ ಟೈಮಿಗೆ ಬಹಳ ಇಂಪಾರ್ಟೆನ್ಸ್ ಕೊಡೋನು ಹನುಮಂತ, ಗೊತ್ತಾಯ್ತಾ? ಹೀಗೆ ಬೆರ್ಚಪ್ಪಂತರ ನಿಂತಿರೋದಲ್ಲ, ಬೇಗ ಬೇಗ ಮಾಡೋದು. ಅದರಿಂದಾಗಿ ಹನುಮಂತ ಏನು ಮಾಡಿದ, ವೇಗವಾಗಿ ಇದನ್ನೇ ತಂದ್ಬಿಡ್ತೇನೆ ಅಂತ. ಅಸ್ಮಿನ್ಸ್ತು ಶಿಖರೇ ಜಾತಾಂ ಓಷಧೀಂ ತಾಂ ಶುಖಾವಹಾಂ ಪ್ರತರ್ಕೇಣ ವಗಚ್ಚಾಮಿ ಸುಷೇಣೋ ಹೇವಮಬ್ರವೀತ್. ಈ ಶಿಖರ ಅಂತ ಗೊತ್ತಾಗ್ತಾ ಇದೆ, ಈ ಶಿಖರದಲ್ಲಿ ಯಾವ ಮೂಲಿಕೆ ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದರಿಂದ ಇಡೀ ಶಿಖರ ಎತ್ಕೊಂಡು ಹೋಗ್ತೇನೆ. ಇತಿ ಸಂಚಿತ್ಯ ಹನುಮಾನ್ ಗತ್ವಾ ಕ್ಷಿಪ್ರಂ ಮಹಾಬಲಃ ಆಸಾದ್ಯ ಪರ್ವತ ಶ್ರೇಷ್ಠಂ ತ್ರಿಪ್ರಕ್ರಮ್ಯ ಗಿರೇಸ್ತಟಂ. ಅಷ್ಟು ವೇಗವಾಗಿ 3 ಬಾರಿ ಪ್ರದಕ್ಷಿಣೆ ಹಾಕಿದನಂತೆ. ವೇಗವಾಗಿ ಪ್ರದಕ್ಷಿಣೆ ಹಾಕಿದ. ಯಾಕೆ ಅಂತಂದ್ರೆ ಯಾವ ಪಾಯಿಂಟ್ ಅಲ್ಲಿ ಕೈ ಹಾಕಿ ತೆಗಿಬೇಕು ಅಂತ. ತ್ರಿಪ್ರಕ್ರಮ್ಯ ಗಿರೇಸ್ತಟಂ ಗೃಹೀತ್ವಾ ಹರಿಚಾರ್ದೂಲೋ ಹಸ್ತಾಭ್ಯಾಂ ಸಮತೋಲಯತ್. ಹೀಗೆ ಕೆಳಗಡೆ ಕೈ ಹಾಕಿ ಒಮ್ಮೆ ಮೇಲ್ಗಡೆ ಎತ್ತಿ ಒಮ್ಮೆ ಬ್ಯಾಲೆನ್ಸ್ ಇದೆಯಾ ಅಂತ ನೋಡಿದ. ಅದರ ಮಧ್ಯಭಾಗಕ್ಕೆ ಹಿಡಿಬೇಕಲ್ಲ, ಮಧ್ಯಭಾಗಕ್ಕೆ ಹಿಡಿದು ಸನೀಲಮಿವ ಜೀಮೂತಂ ತೋಯ ಪೂರ್ಣಂ ನಭಸ್ಥಳಾತ್ ಉತ್ಪಪಾತ ಗೃಹೀತ್ವಾತು ಹನುಮಾನ್ ಶಿಖರಂ ಗಿರೇಹೇ. ಅವನೇನು ಮಾಡಿದ, ಅದನ್ನು ಇಟ್ಟುಕೊಂಡು ಜಿಗಿದ. ಸಮಾಗಮ್ಯ ಮಹಾವೇಗ ಸನ್ಯಸ್ಯ ಶಿಖರಂ ಗಿರೇಹೇ ವಿಶ್ರಮ್ಯ ಕಿಂಚಿದ್ ಹನುಮಾನ್ ಸುಷೇಣಮಿದಮಬ್ರವೀತ್. ವೇಗವಾಗಿ ಹಾರಿ ಆ ಸುವೇಲ ಪರ್ವತದ ಹತ್ತಿರ ಇಟ್ಟು 1-2 ಕ್ಷಣ ತಡೆದು ಸುಷೇಣನಿಗೆ ಹೇಳಿದ ಅಂತೆ, ಓಷಧೀರ್ನಾವಗಚ್ಚಾಮಿ ತಾಮಹಂ ಹರಿಪುಂಗವ ತದಿದಂ ಶಿಖರಂ ಕೃತ್ಸನಂ ಗಿರೇಸ್ತಸ್ಯಾಹೃತಂ ಮಯಾ. ಓ ಕಪಿಶ್ರೇಷ್ಠನಾದ ಸುಷೇಣನೇ, ನನಗೆ ಔಷಧಿ ಗೊತ್ತಾಗಲಿಲ್ಲ, ಅದಕ್ಕೆ ಯಾಕೆ ಅಂತ ಇಡೀ ಶಿಖರ ತಂದುಬಿಟ್ಟಿದ್ದೇನೆ, ನೀನೇ ಹುಡುಕಿಕೋ ಅಂದ. ಈ ರೀತಿಯಾಗಿ ಹೇಳಿದಾಗ ಸಂತೋಷಪಟ್ಟು ವಿಸ್ಮಿತಾಸ್ತು ಬಭೂವುಸ್ತೆ ಸರ್ವೇ ವಾನರ ಪುಂಗವಾಹ. ಎಲ್ಲರಿಗೂ ಆಶ್ಚರ್ಯ ಆಯ್ತಂತೆ, ಏನಿದು, ಹಿಂದೆ ಕೂಡ ತಂದಿದ್ದ, ಇನ್ನೊಮ್ಮೆ ಆಶ್ಚರ್ಯ ಆಗಬಾರದು ಅಂದ್ಕೊಂಡೆ. 2ನೇ ಬಾರಿ ದೃಷ್ಟ್ವಾತು ಹನುಮತ್ ಕರ್ಮ ಸುರೈರಪಿ ಸುದುಷ್ಕರಂ. ದೇವತೆಗಳಿಗೂ ಮಾಡ್ಲಿಕ್ಕಾಗ್ತಾ ಇರಲಿಲ್ಲ. ತತಃ ಸಂಕ್ಷೋದಯಿತ್ವಾ ತಾಂ ಓಷಧೀಂ ಪರವೀರಃ ವಾನರೋತ್ತಮಃ ಲಕ್ಷ್ಮಣಸ್ಯ ದದೌ ನಸ್ತಃ ಸುಷೇಣಸ್ಸು ಮಹಾದ್ಯುತಿಃ. ತತಃ ಸಂಕ್ಷೋದಯಿತ್ವ, ಅದನ್ನ ಚೆನ್ನಾಗಿ ತಿಕ್ಕಿ ಅದನ್ನ ಪುಡಿ ಮಾಡಿ ಚೆನ್ನಾಗಿ ತಿಕ್ಕೋದನ್ನ ಕ್ಷೋಧ ಅಂತ ಕರೀತಾರೆ. ಕ್ಷೋಧ ಅಲ್ಪ ಪ್ರಾಣ, ಕ್ಷೋಧ. ಸಂಕ್ಷೋದಯಿತ್ವ, ಚೆನ್ನಾಗಿ ತಿಕ್ಕಿ ಆಲ್ಮೋಸ್ಟ್ ಪುಡಿ ಮಾಡಿ ನೀರಿನಲ್ಲಿ ಹಾಕಿ ದದೌ ನಸ್ತಃ, ಮೂಗಿನ ಒಳಗಡೆ ಹಾಕಿದನಂತೆ, ಮೂಗಿನ ಹೊರಳೆಯ ಒಳಗಡೆ ಆ ಔಷಧವನ್ನ ಹಾಕಿದ ಕೂಡಲೇ ಸಶಲ್ಯ ತತಮಾಗ್ರಾಯ ಲಕ್ಷ್ಮಣ ಪರವೀರ, ಅದನ್ನ ಸೊರ್ರಂತ ಎಳೆದ ಮೂಗಿನಿಂದಲೇ, ಅಂದ್ರೆ ಉಸಿರು ತಗೊಳ್ಬೇಕಾದ್ರೆ ಒಳಗಡೆ ಹೋಯ್ತು ಅಂತ ಔಷಧ. ವಿಶಲ್ಯೋ ವಿರುಜ ಶೀಘ್ರಂ ಉದತಿಷ್ಠನ್ ಮಹೀತಳಾತ್. ಯಾವಾಗ ಒಳಗಡೆ ಹೋಯ್ತು ಕೂಡಲೇ ಧೈಡಗ್ಗ ಎದ್ದು ನಿಂತನಂತೆ ಅವನು ಲಕ್ಷ್ಮಣ. ವಿಶಲ್ಯೋ ವಿರುಜೋ ಭೂತ್ವ, ದಿಗ್ಗನೆ ಎದ್ದು ನಿಂತ. ಹಾಗೆ ಎದ್ದು ನಿಂತು ತಮುತ್ಥಿತಂ ತು ಹರಯೋ ಭೂತಲಾತ್ ಪ್ರೇಕ್ಷ ಲಕ್ಷ್ಮಣಂ ಸಾಧು ಸಾಧ್ವಿತಿ ಸುಪ್ರೀತ ಲಕ್ಷ್ಮಣಂ ಪ್ರತ್ಯಪೂಜಯನ್. ಸಂತೋಷಪಟ್ರಂತೆ. ರಾಮ ಏಹ್ಯೇಹೀತ್ಯಬ್ರವೀದ್ ರಾಮೋ ಲಕ್ಷ್ಮಣಂ ಪರವೀರ ಸಸ್ವದೇ ಗಾಢಮಾಲಿಂಗ್ಯ ಬಾಷ್ಪ ಪರ್ಯಾಕುಲೇಕ್ಷಣಃ. ರಾಮ ಏಹಿ ಏಹಿ ಬಾ ಬಾ ಅಂತ ಹೇಳಿ ಅವನನ್ನ ಬರಮಾಡಿಕೊಂಡು ಗಟ್ಟಿಯಾಗಿ ಅಪ್ಪಿ ಕಣ್ಣೀರಿಟ್ಟಂತೆ. ಅಬ್ರವೀಚ್ಚ ಪರಿಶ್ವಜ್ಯ ಸೌಮಿತ್ರಿಂ ರಾಘವಸ್ತದ ದಿಷ್ಟ್ಯಾ ತ್ವಾಂ ವೀರ ಪಶ್ಯಾಮಿ ಮರಣಾತ್ ಪುನರಾಗತಂ. ಓ ವೀರನೇ, ದೈವ ಸಂಕಲ್ಪದಂತೆ ಸಾವಿನಿಂದಲೇ ಎದ್ದು ಬಂದ ನಿನ್ನನ್ನು ನೋಡ್ತಾ ಇದ್ದೇನೆ. ನಹಿಮೇ ಜೀವಿತೇನಾರ್ಥ
ಸೀತೆಯಾ ಚ ಜಯೇನ ಚ ಕೋ ಹಿಮೆ ಜೀವಿತೇನಾರ್ಥ ತ್ವಯಿ ಪಂಚತ್ವಮಾಗತೆ. ನೀನು ಸತ್ತಿದ್ರೆ, ಸೀತೆ ಸಿಕ್ಕಿದ್ರೂ ನನಗೆ ಖುಷಿ ಆಗ್ತಾ ಇರಲಿಲ್ಲ. ಅಷ್ಟೇ ಯಾಕೆ, ನೀನು ಇಲ್ಲದ ನನ್ನ ಬದುಕು ಕೂಡ ನನಗೆ ಖುಷಿ ಅಲ್ಲ. ಇತ್ಯೇವಂ ಬ್ರುವತಸ್ತಸ್ಯ ರಾಘವಸ್ಯ ಮಹಾತ್ಮನಃ ಖಿನ್ನ ಶಿಥಿಲಯ ವಾಚ ಲಕ್ಷ್ಮಣೋ ವಾಕ್ಯಮಬ್ರವೀತ್. ಆಗ ಲಕ್ಷ್ಮಣನಿಗೆ ದುಃಖ ಆಯ್ತಂತೆ. ಈ ತರ ಹೇಳಬಹುದೇ ಅಣ್ಣ? ತಾಂ ಪ್ರತಿಜ್ಞಾಂ ಪ್ರತಿಜ್ಞಾಯ ಪುರಾ ಸತ್ಯ ಪರಾಕ್ರಮ ಲಘು ಕಶ್ಚಿದಿವಾ ತತ್ವೋ ನೈವಂ ತ್ವಂ ವಕ್ತುಮರ್ಹಸಿ. ಪ್ರತಿಜ್ಞೆ ಮಾಡಿದ್ದೇನನ್ನ, ಸೀತೆಯನ್ನು ಕರೆತರ್ತೇನೆ, ಸೀತೆಯನ್ನು ರಕ್ಷಣೆ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ, ಲಕ್ಷ್ಮಣ ಹೋಗಿದ್ದಿದ್ರೆ ನಾನು ಉಳಿತಾ ಇರಲಿಲ್ಲ, ನಾನು ಸತ್ತೋಗ್ತಾ ಇದ್ದೆ, ಸೀತೆಯಿಂದ ನನಗೇನು ಪ್ರಯೋಜನ ಇಲ್ಲ ಅಂದ್ರೆ ಪ್ರತಿಜ್ಞೆ ಮಾಡಿದವರು ಆಡುವ ಮಾತಾ ಇದು? ನಾನು ಸತ್ರು ಸೀತೆಯನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ನಿನ್ನ ಪ್ರತಿಜ್ಞೆ ಇದ್ದದ್ದು, ಅದ್ರ ಪ್ರಕಾರ ನಡಿಬೇಕಿತ್ತು. ಈಗ ನೀ ಏನ್ ಮಾಡ್ತಾ ಇದ್ದೀ ಅಂತಂದ್ರೆ, ಪ್ರತಿಜ್ಞೆ ಹೋದ್ರೂ ಪರವಾಗಿಲ್ಲ, ಲಕ್ಷ್ಮಣ ಬೇಕು ಅಂತ. ಲಕ್ಷ್ಮಣ ಸತ್ರೆ ಸಾಯ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೆ ನೀನು? ಇಲ್ಲ ಅಲ್ವಾ? ಲಕ್ಷ್ಮಣನ ಸಾವೇ ಅಲ್ಲಿ ಬಂದಿರಲಿಲ್ಲ. ಸೀತೆಯನ್ನ ಮರಳಿ ತರ್ತೇನೆ ಆ ಪ್ರತಿಜ್ಞೆಯನ್ನು ಮಾಡಿ, ರಾವಣನನ್ನ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿ, ನಾನು ಅಕಸ್ಮಾತ್ ಮಧ್ಯದಲ್ಲಿ ಸತ್ತೋಗಿದ್ರೆ, ವಾಪಸ್ ಬರದೇ ಹೋಗಿರ್ತಿದ್ದಿದ್ರೆ ನೀನು ಪ್ರತಿಜ್ಞೆಯನ್ನು ಮುರಿತಿದ್ಯಾ? ಮುರಿದಿದ್ರೆ ಲೋಕದಲ್ಲಿ ನಿನ್ನ ಕೀರ್ತಿ ಏನಾಗಬೇಕಿತ್ತು ಅಂದ. ಅಂದ್ರೆ ನನಗಿಂತ ನಿನ್ನ ಮಾತು ಮುಖ್ಯ ಅಂತಂದ. ನಹಿ ಪ್ರತಿಜ್ಞಾಂ ಕುರುವಂತಿ ವಿತಥಾಂ ಸತ್ಯವಾದಿನಃ ಲಕ್ಷಣಂ ಹಿ ಮಹತ್ವಸ್ಯ ಪ್ರತಿಜ್ಞಾ ಪರಿಪಾಲನಂ. ನೀನು ಪ್ರತಿಜ್ಞಾಂ ನ ಕುರುವಂತಿ, ಸತ್ಯವಾದಿಗಳು ಯಾವತ್ತೂ ಸುಳ್ಳು ಪ್ರತಿಜ್ಞೆಯನ್ನು ಮಾಡೋಲ್ಲ. ಅವ್ರು ಏನು ಹೇಳಿರ್ತಾರೆ ಅದರಂತೆ ನಡೀತಾರೆ. ಮಹತ್ವದ ಲಕ್ಷಣ ಏನು ಅಂದ್ರೆ ಪ್ರತಿಜ್ಞಾ ಪರಿಪಾಲನಂ. ಒಬ್ಬ ಮಹಾನ್ ಯಾವಾಗ ಆಗ್ತಾನೆ ಅಂದ್ರೆ ತನ್ನ ಪ್ರತಿಜ್ಞೆಯನ್ನ ಈಡೇರಿಸಿದರೆ. ನೈರಾಶ್ಯಮುಪಗಂತುಂಚ ನಾಲಂತೆ ಮತ್ಕೃತೆ ನಘಾ. ನೈರಾಶ್ಯಮುಪಗಂತುಂ ನಾಲಂ. ಹೀಗೆ ಪೆಸಿಮಿಸ್ಟಿಕ್ ಬಿಹೇವಿಯರ್ ಏನಿದೆ ಅದು ಸರಿಯಲ್ಲ. ವಧೇನ ರಾವಣಸ್ಯಾಥ ಪ್ರತಿಜ್ಞಾಮನುಪಾಲಯ. ರಾವಣನನ್ನ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಿ, ಮಾಡು. ನಹಿ ಜೀವನ್ಯಾಸ್ಯತೆ ಶತ್ರು ನ ಜೀವನ್ಯಾಸ್ಯತೆ ಶತ್ರು ತವ ಬಾಣವಚಂ ಗತಃ ನರ್ದತಸ್ತೀಕ್ಷ್ಣದಂಷ್ಟ್ರಸ್ಯ ಸಿಂಹಸ್ಯೇವ ಮಹಾಗಜಃ. ನೀನು ಯಾವತ್ತೂ ಕೂಡ ಶತ್ರುಗಳನ್ನು ಉಳಿಸಿಲ್ಲ. ಗರ್ಜನೆ ಮಾಡುವ ಸಿಂಹದ ಎದುರು ಬದುಕಿ ಆನೆ ಹೇಗೆ ಹೋಗೋದಿಲ್ವೋ ಹಾಗೆ ನೀನು ಸಿಂಹದಂತೆ, ಅವನು ಆನೆಯಂತೆ. ಸಿಂಹ ಗರ್ಜನೆ ಮಾಡ್ತಾ ಇರಬೇಕಾದ್ರೆ ಎದುರುಗಡೆ ಆನೆ ಬದುಕಿ ಹೋಗಬಾರದು, ಆದರೆ ಹೋದಂತೆ ಆಗತ್ತೆ ರಾವಣನನ್ನು ನೀನು ಕೊಲ್ಲದಿದ್ದರೆ. ಅಹಂತು ವಧಮಿಚ್ಛಾಮಿ ಶೀಘ್ರಮಸ್ಯ ದುರಾತ್ಮನಃ. ಈ ಸೂರ್ಯ ಮುಳುಗೋದ್ರ ಒಳಗಡೆ ಯಾವದಸ್ತಂ ನಯಾತ್ತೇತಃ ಕೃತಕರ್ಮಾದಿವಾಕರ. ಸೂರ್ಯ ಮುಳುಗೋದ್ರ ಒಳಗಡೆ ಅವನು ಸಾಯ್ಬೇಕು ಅಂತ ನಾನು ಇಷ್ಟಪಡ್ತೇನೆ. ಯದಿ ವಧಮಿಚ್ಛಸಿ ರಾವಣಸ್ಯ ಸಂಖ್ಯೆ ಯದಿ ಚ ಕೃತಾಂ ಹಿತವೇಚ್ಛಸಿ ಪ್ರತಿಜ್ಞಾಂ ಯದಿ ತವ ರಾಜಸುತಾಭಿಲಾಚ ಆರ್ಯ ಕುರು ಚ ವಚೋ ಮಮ ಶೀಘ್ರ ಮಧ್ಯ ವೀರ. ಪ್ರತಿಜ್ಞೆಯನ್ನು ಪಾಲನೆ ಮಾಡಬೇಕು ಅನ್ನೋದೇ ನಿನ್ನ ಜೀವದ ಉದ್ದೇಶವಾಗಿದ್ದರೆ, ನೀನು ಸೀತೆಯನ್ನು ರಕ್ಷಣೆ ಮಾಡಬೇಕು ಅಂತನ್ನೋದೇ ನಿನ್ನ ಧ್ಯೇಯವಾಗಿದ್ದರೆ, ಇವನನ್ನು ಕೊಲ್ಲಬೇಕು, ಉಳಿಸಬಾರದು ಅಂತ ಅಂದ ಅನ್ನುವಲ್ಲಿಗೆ 101ನೇ ಸರ್ಗ ಆಯ್ತು. ಲಕ್ಷ್ಮಣೇನ ಚ ತದ್ವಾಕ್ಯಂ ಉಕ್ತ್ವಾ ಶ್ರುತ್ವಾ ಚ ರಾಘವಃ ಸಂದದೆ ಪರವೀರಜ್ಞೋ ಧನುರಾದಾಯ ವೀರ್ಯವಾನ್. ಆಯಿತು ಅಂತ ಹೇಳಿ ರಾಮ ತಿರುಗಿ ನಿಂತ. ಅಷ್ಟೊತ್ತಿಗೆ ಓಡಿ ಹೋದ ರಾವಣ ರಥವನ್ನು ಕಳ್ಕೊಂಡೆಲ್ಲ ಹೋಗಿದ್ನಲ್ಲ, ಬೇರೆ ಒಂದು ರಥವನ್ನು ಏರಿ ಬಂದನಂತೆ. ದಶಗ್ರೀವೋ ರಥಸ್ಥಸ್ತು ರಾಮಂ ವಜ್ರೋಪಮೈಶ್ವರೈಹಿ. ಅವನು ರಥವನ್ನು ಏರಿ ಬರ್ತಾ ಇದ್ದಾನೆ. ರಥ ವೇಗವಾಗಿ ತಿರುಗತ್ತೆ. ಆ ಮೂವಿಂಗ್ ಅಬ್ಜೆಕ್ಟ್ಗೆ ಇವನು ನಿಂತುಕೊಂಡು ಯುದ್ಧ ಮಾಡೋದು ಕಷ್ಟ ಆಗುತ್ತೆ.
ಆ ತರಹ ಆಯ್ತಂತೆ. ಭೂಮೋಸ್ಥಿತಶ್ಚ ರಾಮಸ್ಯ ರಥಸ್ಥಸ್ಯ ಚ ರಕ್ಷಸಃ ನ ಸಮಂ ಯುದ್ಧಮಿತ್ಯಾಹುಃ ದೇವಗಂಧರ್ವ ಕಿನ್ನರಾಃ. ಭೂಮಿಯಲ್ಲಿ ರಾಮ ಇದ್ದಾನೆ, ಆಕಾಶದಲ್ಲಿ ಗರಗರಣೆ ಸುತ್ತು ಹೊಡಿತಾ ಇದ್ದಾನೆ ಲಕ್ಷ್ಮಣ, ಇದು ರಾವಣ. ಇಬ್ಬರ ಯುದ್ಧ ಸಮ ಅಲ್ಲ ಅಂತ ದೇವತೆಗಳೆಲ್ಲ ಮಾತಾಡಿಕೊಂಡ್ರಂತೆ. ತಥೋ ದೇವವರ ಶ್ರೀಮಾನ್ ಶ್ರುತ್ವಾ ತೇಚಾಂ ವಚೋದ್ಭುತಂ ಆಹೂಯ ಮಾತಲಿಂ ಶಕ್ರೋ ವಚನಂ ಛೇದಮಬ್ರವೀತ್. ಹೀಗೆ ಹೇಳ್ತಾ ಇದ್ದಾಗ ಶಕ್ರಃ ಇಂದ್ರ ಏನು ಮಾಡಿದ? ವಚನಂ ಚ ಇದಮಬ್ರವೀತ್, ಈ ಮಾತನ್ನು ನುಡಿದ. ರಥೇನ ಮಮ ಭೂಯಿಷ್ಠಂ ಶೀಘ್ರಂ ಯಾಹಿ ರಘುತ್ತಮಂ ಆಹೂಯ ಭೂತಲಂ ಯಾತಃ ಕುರು ದೇವಹಿತಂ ಮಹತ್. ತಗೋದನ್ನ ರಥವನ್ನು ತಗೊಂಡು ಸೀದ ಭೂಮಿಯಲ್ಲಿರುವ ರಾಮನ ಬಳಿಗೆ ಹೋಗು. ಅವನಿಗೆ ಹೇಳು, ನಿನ್ನ ಸೇವೆಗಾಗಿ ಇಂದ್ರ ಈ ರಥವನ್ನು ಕಳುಹಿಸಿದ್ದಾನೆ ಅಂತ. ಹೋಗು ಅಂದ. ಪ್ರಣಮ್ಯ ಚಿರತಾ ದೇವಂ ತಥೋ ವಚನಮಬ್ರವೀತ್. ಆಯಿತು ಅಂತ ಕೈ ಮುಗಿದು ಮಾತಲ್ಲಿ ನುಡಿದ. ಶೀಘ್ರಂ ಯಾಸ್ಯಾಮಿ ದೇವೇಂದ್ರ ಸಾರಥ್ಯಂಚ ಕರೋಮ್ಯಹಂ. ಆಯಿತು, ನಾನು ಕೂಡಲೇ ಹೋಗ್ತೇನೆ, ಸಾರಥ್ಯವನ್ನು ಮಾಡ್ತೇನೆ ಅಂತ ಹೇಳಿ ತಥೋ ಹಯೈಶ್ಚ ಸಂಯೋಜ್ಯ ಹರಿತೈಶ್ಚಂದನೋತ್ತಮೈ. ಆಮೇಲೆ ಸ್ವಲ್ಪ ಹಸಿರಿನ ಬಣ್ಣದಲ್ಲಿರುವ ಮಿಶ್ರಿತವಾದ ಹಸಿರಿನ ಬಣ್ಣ, ಅಂತಹ ಹಸಿರಿನ ಬಣ್ಣದ ಕುದುರೆಗಳನ್ನು ಜೋಡಿಸಿದ. ಇದು ವೇದದಲ್ಲಿಯೂ ಕೂಡ ಇಂದ್ರನ ಕುದುರೆಯ ಬಣ್ಣ ತಿಳಿ ಹಸಿರು ಅಂತಾರೆ. ಕುದುರೆ ಹರಿ ಇಹೋಪವಕ್ಷತಃ ಅಂತ ಹೇಳಿ ವೇದ. ಅದಕ್ಕೆ ಅಧ್ಯಾತ್ಮ ಅರ್ಥದಲ್ಲಿ ಮನಸ್ಸು ಹಾಗೂ ಬುದ್ಧಿ ಅಂತ ಮಾಡಬೇಕು. ಹೊರಗಡೆಯ ಅರ್ಥದಲ್ಲಿ ಇಂದ್ರನ ಎರಡು ಕುದುರೆಗಳು. ಅಧ್ಯಾತ್ಮಾರ್ಥದಲ್ಲಿ ಮನೋಬುದ್ಧಿ ಇತಿ ಪ್ರೋಕ್ತೆ ಅಶ್ವೌ ಅಂತ ಆಚಾರ್ಯರ. ಜೀವ ದೇಹ ಅನ್ನುವ ರಥದಲ್ಲಿ ಕುಳಿತು ಮನಸ್ಸು ಹಾಗೂ ಬುದ್ಧಿಗಳನ್ನು ಕುದುರೆಗಳನ್ನಾಗಿಸಿಕೊಂಡು ಅದನ್ನು ಗಟ್ಟಿಯಾಗಿ ನಿಯಂತ್ರಿಸಿ ಗಮ್ಯದ ಕಡೆಗೆ ಹೋಗಬೇಕು ಅಂತ ವೇದದ ಮಾತು. ಎಷ್ಟು ಸೊಗಸಾದ ಅರ್ಥ ಆಚಾರ್ಯರು ಮಾಡಿದ್ದು. ಇರಲಿ, ಅಲ್ಲಿ ಒಟ್ಟು ಹರಿ ಅಂತಂದ್ರೆ ತಿಳಿ ಹಸಿರು ಬಣ್ಣದ ಕುದುರೆಗಳು, ಹರಿದಶ್ವ ಅಂತ ಕರೀತಾರೆ. ಅವನು ಹರಿದಶ್ವ, ಇಂದ್ರನೂ ಹರಿದಶ್ವ, ಸೂರ್ಯನೂ ಹರಿದಶ್ವ, ಅದು ಬೇರೆ. ಇಂದ್ರನೂ ಹರಿದಶ್ವ. ಆ ಕುದುರೆಗಳು ಬಂದವು. ಆ ಕುದುರೆಗಳನ್ನು ಕಟ್ಟಿದ ಅವನು. ತರುಣಾದಿತ್ಯ ತಂಕಾಚೋ ವೈದೂರ್ಯಮಯ ಕೂಬರಃ ತತಃ ಕಾಂಚನ ಚಿತ್ರಾಂಗ ಕಿಂಕಿಣೀಚತ ಭೂಷಿತ. ಬಂಗಾರದ ಆ ಒಂದು ರಥದ ಅವಯವಗಳು, ನಿಂತುಕೊಳ್ಳಿಕ್ಕೆ ಇರುವ ಅಟ್ಟಣಿಗೆ, ಆಮೇಲೆ ಕೆಳಗಡೆ ಇರುವ ಫ್ಲೋರು ಆ ರಥದ, ಆಮೇಲೆ ಅದರ ಛಾಸಿ, ಅದೆಲ್ಲ ದೇವಲೋಕದ ಬಂಗಾರದ್ದು. ಅದು ಮನುಷ್ಯ ಲೋಕದ ಬಂಗಾರ ಅಂದ್ರೆ ಅದು ಗಟ್ಟಿನೇ ಬರಲ್ಲ, ದೇವಲೋಕದ ಬಂಗಾರದ್ದು. ಆಮೇಲೆ ಕಿಂಕಿಣಿ ಶತಭೂಷಿತ, ರಥದ ಸುತ್ತಲೂ ಗಂಟೆಗಳನ್ನು ಕಟ್ಟಿದ್ರಂತೆ. ಓಡ್ತಾ ಇರ್ಬೇಕಾದ್ರೆ ಠಂಗ್ 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 ಅಂತ ಸದ್ದಾಗ್ಲಿ ಅಂತ. ನಾದಾಭಿಮಾನಿಯಾದ ಮುಖ್ಯ ಪ್ರಾಣ ಆ ಗಂಟೆಯಿಂದ ಇರೋದಲ್ವಾ. ನಾವು ಗಂಟೆಯನ್ನು ಬಳಸೋದು ನಾದ ಓಂಕಾರದ ಪ್ರತಿನಿಧಿ ಅಂತ, ಓಂಕಾರವನ್ನು ನೆನಪಿಸುತ್ತೆ. ಆ ನಾದದ ಅಭಿಮಾನಿ ಯಾರು ಅಂದ್ರೆ ಮುಖ್ಯ ಪ್ರಾಣ. ಅದಕ್ಕಾಗಿ ಆ ಗಂಟೆಗೆ ಮುಖ್ಯ ಪ್ರಾಣನ ಒಂದು ಪ್ರತಿಮೆಯೇ ಇರಬೇಕಾಗಿಲ್ಲ. ನಮಗೆ ಆ ಒಂದು ಇದಿದ್ರೆ, ಅನುಸಂಧಾನ ಇತ್ತು ಅಂದ್ರೆ ಅಲ್ಲಿ ಪ್ರತಿಮೆ ಬೇಕಿಲ್ಲ. ಈಗ ವ್ಯಾಸರಾಜ ಮಠದಲ್ಲಿ ವ್ಯಾಸತೀರ್ಥರಿಗೆ ಬಸವ ಭಟ್ಟ ಅಂತ ಹೇಳಿ ಒಬ್ಬ ದೊಡ್ಡ ವಿದ್ವಾಂಸ, ಅವನು ವಾಕ್ಯಾರ್ಥದಲ್ಲಿ ಸೋತು ಒಂದು ಘಂಟೆಯನ್ನು ಕೊಟ್ಟಿದ್ದಾನೆ. ಆ ಘಂಟೆ ಬಸವನ ಪ್ರತಿಮೆಯನ್ನು ಹೊಂದಿದೆ ಮೇಲ್ಗಡೆ, ನಂದಿ. ಆ ಘಂಟೆಯಿಂದ ಮಾಡಿದ್ರೆ ದೇವ್ರಿಗೆ ತಲುಪಲ್ವಾ? ಇನ್ನು ನಮ್ಮ ಶ್ರೀವೈಷ್ಣವ ಬಂಧುಗಳು ಶಂಖದ ಘಂಟೆ, ಶಂಖದ ಪ್ರತೀಕ ಇರುವ ಘಂಟೆ, ಚಕ್ರದ ಪ್ರತೀಕ ಇರುವ ಘಂಟೆ ಮಾಡ್ತಾರೆ. ಆ ಗಂಟೆಯಿಂದ ಹೊರಹೊಮ್ಮಿದ ಸದ್ದು ಮುಖ್ಯ ಪ್ರಾಣನ ಪ್ರತಿನಿಧಿ ಅಲ್ವಾ?
ನಾವು ಆ ಹನುಮಂತನ ಪ್ರತಿಮೆಯನ್ನು ಯಾಕೆ ಇಟ್ಕೊಳ್ಳೋದು ಅಂತಂದರೆ ನಾದಾಭಿಮಾನಿ ಮುಖ್ಯ ಪ್ರಾಣ ಅಂತ ಗೊತ್ತಾಗಲಿ ಅಂತಷ್ಟೆ, ಇನ್ನೇನಲ್ಲ. ಇರಲಿ, ಅಲ್ಲಿಂದ ಮುಂದೆ ಬರೋಣ. ಆ ಒಂದು ಕಿಂಕಿಣಿ ಶತಭೂಷಿತ ಅನೇಕ ಘಂಟೆಗಳು ಅದರ ಸುತ್ತಲೂ ಇರ್ತಿದ್ವು. ತರುಣಾದಿತ್ಯ ತಂಕಾಚ, ಪುಟಕ್ಕಿಟ್ಟ ಬಂಗಾರ ಕೆಂಪಗಿರ್ತಿತ್ತಂತೆ. ಅದು ನಸುಗೆಂಪು ಅಂತಾರೆ. ಆ ನಸುಗೆಂಪಿನ ಬಾಡಿ ಆ ರಥಕ್ಕೆ ಇದ್ದದ್ದು. ವೈಡೂರ್ಯಮಯ ಕೂಬರ ಅಂತಂದ್ರೆ ಆ ಮುಂದ್ಗಡೆ ರಥದ ಹಿಂದುಗಡೆಯಿಂದ ಹಿಡಿದು ಒಂದೇ ಒಂದು ದಂಡ ಉದ್ದ ಹೋಗಿರುತ್ತೆ, ಅಡ್ಡದ ದಂಡ ಒಂದಿರುತ್ತೆ, ಉದ್ದದ ದಂಡ ಒಂದಿರುತ್ತೆ. ಆ ಉದ್ದದ ದಂಡವನ್ನು ತಗೊಂಡು ಸೀದಾ ಆ ಯೋಕ್ ಕುದುರೆಗಳನ್ನು ಹೂಡುವಲ್ಲಿಯೂ ಅದು ಇರುತ್ತೆ. ಅದನ್ನು ಕೂಬರ ಅಂತ ಕರೀತಾರೆ. ವೈಡೂರ್ಯದ ಆಗಿತ್ತಂತೆ. ಸದಶ್ವೈ ಕಾಂಚನಾಪೀಡೈ ಯುಕ್ತ ಶ್ವೇತ ಪ್ರಕಿರಣಕೈ, ಸದಶ್ವೈ ಒಳ್ಳೆಯ ಕುದುರೆಗಳು, ಅದನ್ನ ಬಂಗಾರದ ಆಭರಣಗಳಿಂದ ಅಲಂಕರಿಸಿದ್ರಂತೆ. ಕುದುರೆಗೆ ಎಂಥ ಬಂಗಾರದ ಸಮೃದ್ಧಿ. ಹರಿಭಿ ಸೂರ್ಯ ತಂಕಾಚೈ ಹೇಮಜಾಲ ವಿಭೂಚಿತೈ ರುಗ್ಮರೇಣುಧ್ವಜ ಶ್ರೀಮಾನ್ ದೇವರಾಜ ರಥೋವರಃ. ಆಮೇಲೆ ಅಲ್ಲಿ ರುಗ್ಮವೇಣುಧ್ವಜ, ರಥದ ನಡುಭಾಗದಲ್ಲಿ ನಿಂತ ಒಂದು ದೊಡ್ಡ ಹಿಡಿಕೆಯಂತಹ ಸ್ತಂಭ, ಅದನ್ನು ವೇಣು ಅಂತ ಕರೀತಾರೆ, ಅದು ಬಂಗಾರದ್ದು. ಆಮೇಲೆ ಧ್ವಜ ಬಂಗಾರದ್ದೇ. ಆ ತರಹದ ದೇವರಾಜ ರಥ ದೇವರಾಜೇನ ತಂದಿಷ್ಟೋ ರಥಮಾರುಷ್ಯ ಮಾತಲಿಹಿ ಅಭ್ಯವರ್ತತ ಕಾಕುತ್ಸ್ಥಂ ಅವತೀರ್ಯ ತ್ರಿವಿಷ್ಟಪಂ. ಹೀಗೆ ಮೇಲ್ಗಡೆಯಿಂದ ಇಳಿದು ಬಂದ. ಅಬ್ರವೀಚ್ಛ ತದಾರಾಮಂ ಸಪ್ರತೋದೋ ರಥೇ ಸ್ಥಿತಃ. ರಾಮನ ಬಳಿ ಬಂದು ಕೆಳಗಡೆ ಇಳಿದು ಕೈಗಳನ್ನು ಮುಗಿದು ಸಹಸ್ರಾಕ್ಷೇಣ ಕಾಕುತ್ಸ್ಥ ರಥೋಯಂ ವಿಜಯಾಯತೆ ದತ್ತಸ್ತವ ಮಹಾಸತ್ವ ಶ್ರೀಮನ್ ಶತ್ರು ನಿಬರಹಣ. 1000 ಕಣ್ಣಿನ ಇಂದ್ರ, ಅವನಿಗೆ 1000 ಕಣ್ಣು. ಆ 1000 ಕಣ್ಣು ಅನ್ನೋದಕ್ಕೆ ಸ್ವಲ್ಪ ಚಾಣಕ್ಯ ಬೇರೆ ಅರ್ಥ ಮಾಡ್ತಾನೆ. ಸಹಸ್ರಂ ಚಾರ ಆಸನ್ ಚಾರೈ ಪಶ್ಯತಿ ಸ್ಮ ಚಾರಮುಖಾ ಹಿ ರಾಜಾನಃ ಅತ ಸಹಸ್ರಾಕ್ಷಸ್ಯ ಸಹಸ್ರಾಕ್ಷತ್ವಂ ಅಂತ. ಹೌದು, ಅಲ್ಲ ಮೈಯೆಲ್ಲ ಕಣ್ಣು ಅಂದ್ರೆ ಹಿಂಗ ಇಲ್ಲಿ ರೆಪ್ಪೆ ಇಲ್ಲಿ ಕಣ್ಣಿರಬೇಕು ಅಂತಲ್ಲ, ಎಲ್ಲದರಿಂದ ನೋಡಬಲ್ಲವನಿದ್ದ ಅಂತ. ಅದನ್ನು ತೋರಿಸ್ಕೊಳ್ಳಬಹುದು, ಅವನಿಗೊಂದು ದೊಡ್ಡ ಲೀಲೆ. ಇರಲಿ, ಚರ್ಮದಿಂದಲೂ ನೋಡಬಲ್ಲ, ಬೆನ್ನಿನಿಂದಲೂ ನೋಡಬಲ್ಲ, ಹಾಗೆ ಅವನು ಎಲ್ಲ ಯಾವುದರಿಂದಲೂ ನೋಡಬಲ್ಲ. ಅದಕ್ಕೆ ಸಹಸ್ರಾಕ್ಷ ಅಂತ ಕರೀತಾ ಇದ್ದ. ಹೌದು, ಮನಸ್ಸು ಸಹಸ್ರಾಕ್ಷವೇ. ಹಿಂದೆ ಮುಟ್ಟಿದ್ರು ನಾನು ಅಂತಾನೆ, ನನ್ನನ್ನು ಮುಟ್ಟಿದ ಅಂತಾನೆ ಅನ್ಸೋದು. ಮುಂದೆ ಮುಟ್ಟಿದ್ರು ನನ್ನನ್ನು ಮುಟ್ಟಿದ ಅಂತಾನೆ ಅನ್ಸೋದು. ಕೆಳಗಡೆ ಮುಟ್ಟಿದ್ರು ನನ್ನನ್ನು ಮುಟ್ಟಿದ ಅಂತಾನೆ ಅನ್ಸೋದು. ತಲೆ ಮೇಲೆ ಮುಟ್ಟಿದ್ರು ನನ್ನನ್ನು ಮುಟ್ಟಿದ ಅಂತಾನೆ ಅನ್ಸೋದು. ಆದರೆ ಚಾಣಕ್ಯ ಆ ಒಂದು ಪ್ರತೀಕವನ್ನ ಬೇರೆ ತರಹ ಹೇಳ್ತಾನೆ. 1000 ಮಂದಿ ಚಾರರನ್ನ, ಸ್ಪೈಗಳನ್ನ ಇಟ್ಕೊಂಡಿದ್ದ. ಚಾರೈ ಪಶ್ಯಂತಿ ರಾಜಾನಃ ಅಲ್ವಾ, ರಾಜರೆಲ್ಲ ಚಾರರ ಮುಖಾಂತರ ನೋಡ್ತಾರೆ. ಅದರಿಂದಾಗಿ ಸಹಸ್ರಾಕ್ಷ ಅಂದ್ರೆ 1000 ಜನ ಸ್ಪೈಗಳನ್ನ, ಪತ್ತೇದಾರರನ್ನ ಹೊಂದಿದ್ದ ಅಂತ ಅವನು ಮಾಡಿರುವ ಅರ್ಥ. ಇರಲಿ, ಅದು ಒಂದು ಅರ್ಥ. ಸಹಸ್ರಾಕ್ಷೇಣ ಕಾಕುತ್ಸ್ಥ, ಇಂದ್ರ ರಥವನ್ನು ಕಳುಹಿಸಿದ್ದಾನೆ. ಇದಮೈಂದ್ರಂ ಮಹಚ್ಚಾಪಂ ಕವಚಂ ಚಾಗ್ನಿ ಸನ್ನಿಭಂ. ಇದೋ ಇಂದ್ರನ ಚಾಪ, ಇಂದ್ರನ ಬಿಲ್ಲು. ಆಮೇಲೆ ಕವಚಂ ಚಾಗ್ನಿ ಸನ್ನಿಭಂ, ಕವಚ ಇದೆ, ಮೈಗಾಪು. ಶರಾಶ್ಚಾದಿತ್ಯ ಸಂಕಾಚಾಹ ಶಕ್ತಿಶ್ಚ ವಿಪುಲಾ ಶಿವ. ಬಾಣಗಳು ಬೇಕಾದಷ್ಟಿವೆ, ಶಕ್ತಿ ಇದೆ, ಈಟಿ. ಆರು ಏಮಂ ರಥಂ ವೀರ ರಾಕ್ಷಸಂ ಜಹಿರಾವಣಂ.
ಈ ರಥವನ್ನು ಏರು ಪ್ರಭು, ರಾವಣನನ್ನು ಕೊಲ್ಲು, ನಾನೇ ಸಾರಥಿ ಆಗ್ತಾ ಇದ್ದೇನೆ. ಇಂದ್ರ ದಾನವರ ಜೊತೆ ಯುದ್ಧ ಮಾಡಿದಾಗ ಸಾರಥ್ಯ ಮಾಡಿದ ಅನುಭವ ನನಗಿದೆ. ಏಕೆಂದರೆ ಸಾರಥ್ಯ ಬಹಳ ಮುಖ್ಯವಾದ ಪಾಯಿಂಟ್. ಅಂಡರ್ ವರ್ಲ್ಡ್ ಅಲ್ಲಿ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಡ್ರೈವರ್ ಬಹಳ ನಿಷ್ಣಾತನಾಗಿರಬೇಕು ಅಂತ. ಹಾಗೆ ಇತ್ಯುಕ್ತ ಸಂಪರಿಕ್ರಮ್ಯ ರಥಂ ತಮಭಿವಾದ್ಯ ಚ ಆರುರೋಹ ತದಾ ರಾಮೋ ಲೋಕಾನ್ ಲಕ್ಷ್ಮ್ಯಾ ವಿರಾಜಯನ್. ಸರಿ, ಇಬ್ಬರು ಏರಿದರು. ದ್ವೈರಥಂ ರೋಮಹರ್ಷಣಂ. ರಾಮ ರಾವಣ ಇಬ್ಬರೇ ಇದ್ದಾರೆ. ಇನ್ನು ಎಲ್ಲರೂ ಕೂಡ ಪ್ರೇಕ್ಷಕರಾಗಿ ಹೋದರು, ಯಾರೂ ಯುದ್ಧದಲ್ಲಿ ಭಾಗವಹಿಸೋದಿಲ್ಲ ಅಂತ. ಸಗಾಂಧರ್ವೇಣ ಗಾಂಧರ್ವಂ ದೈವಂ ದೈವೇನ ರಾಘವ. ಅವನು ಗಾಂಧರ್ವಾಸ್ತ್ರ ಬಿಟ್ಟರೆ ಇವನು ಗಾಂಧರ್ವಾಸ್ತ್ರವನ್ನು ಎಸೆದ ರಾಮ. ಅವನು ದೇವತೆಗಳು ಅಭಿಮಾನಿಗಳಾಗಿರುವ ಅಸ್ತ್ರಗಳನ್ನು ಎಸೆದರೆ ಇವನು ಹಾಗೆ ಎಸೆದ. ತೇ ರಾವಣ ಧನುರ್ಮುಕ್ತಾ ಶರಾಕಾಂಚನ ಭೂಷಣ. ವೇಗವಾಗಿ ಬಾಣಗಳನ್ನು ಎಸೆದರೆ ಕಾಕುತ್ಸ್ಥಂ ಸರ್ಪ ಭೂತ್ವ ಮಹಾವಿಚಾಹ. ಬಾಣಗಳು ಹಾವುಗಳಾದವು. ರಾಮ ಅದನ್ನು ನೋಡಿದ. ಇವನು ಬಾಣಗಳನ್ನು ಎಸೆದ. ಅಸ್ತ್ರಂ ಗಾರುತ್ಮತಂ ಘೋರಂ ಪ್ರಾದುಶ್ಚಕ್ರೇ ಭಯಾವಹಂ. ಇವನು ಗರುಡಾಸ್ತ್ರವನ್ನು ಎಸೆದ. ಅದು ಆ ಆಯುಧ ಗರುಡನಾಗಿಯೇ ರೂಪವನ್ನು ತಳೆದುಕೊಂಡು ಆ ಹಾವುಗಳನ್ನು ಹೊಡೆಯಿತು. ಅಸ್ತ್ರೇ ಪ್ರತಿಹತೆ ಕ್ರುದ್ಧೋ ರಾವಣೋ ರಾಕ್ಷಸಾಧಿಪ. ಸಿಟ್ಟು ಬಂತು, ನನ್ನ ಮಂತ್ರಬಲವನ್ನು ಇವನು ಹೊಡೆದನಲ್ಲ ಅಂತ ಮತ್ತೆ ನಾರ್ಮಲ್ ಬಾಣಗಳನ್ನು ಎಸೆದ. ಅದನ್ನು ಕೆಡವಿದ. ಚಿಚ್ಛೇದ ಕೇತು ಮುದ್ದಿಶ್ಯ ಶರೇಣೇಕೇನ ರಾವಣ. ಆ ರಾಮನ ಧ್ವಜವನ್ನ ಹೊಡಿಲಿಕ್ಕೆ ಅಂತ ಬಾಣಗಳನ್ನು ಎಸೆದ. ಆ ಬಾಣವನ್ನು ಇವನು ಕತ್ತರಿಸಿದ. ರಾಮ ಮಾರ್ತಂ ತದಾ ದೃಷ್ಟ್ವಾ ಸಿದ್ಧಾಶ್ಚ ಪರಮರಚಯ ವ್ಯಥಿತಾವಾ ನರೇಂದ್ರಾಶ್ಚ ಬಭೂವು ಸವಿಭೀಷಣಾ. ಒಂದು ಹಂತದಲ್ಲಿ ರಾಮ ಪೆಟ್ಟು ತಿಂದು ಮುಖದಲ್ಲಿ ನೋವನ್ನು ತೋರಿಸಿದನಂತೆ ರಾಮ. ಆಗ ದೇವತೆಗಳು, ಋಷಿಗಳು, ವಾನರರು, ವಿಭೀಷಣರು, ಗಂಧರ್ವರು ಎಲ್ಲರೂ ಸಂಕಟಪಟ್ಟರಂತೆ. ಅಯ್ಯೋ ರಾಮನಿಗೆ ಈ ನೋವೇ ಸೋಲೇ ಅಂತ. ರಾಮಚಂದ್ರಮತಂ ದೃಷ್ಟ್ವಾ ಗ್ರಸ್ತಂ ರಾವಣರಾಹುಣ ಪ್ರಾಜಾಪತ್ಯಂಚ ನಕ್ಷತ್ರಂ ರೋಹಿಣೀಂ ಚ ಚಿನಪ್ರಿಯಂ ಸಮಾಕ್ರಮ್ಯ ಬುಧಸ್ಥಸ್ಥೌ ಪ್ರಜಾನಾಂ ಅಹಿತಾವಹ. ಅದು ಹೇಗೆ ಕಾಣಿಸ್ತಾ ಇತ್ತು ಅಂತಂದ್ರೆ, ರೋಹಿಣೀಂ ಶಶಿನ ಪ್ರಿಯಂ, ರೋಹಿಣಿ ನಕ್ಷತ್ರವನ್ನ ಬುಧಗ್ರಹ ಆಕ್ರಮಿಸಿದಾಗ ಯಾವ ರೀತಿ ಜನರೆಲ್ಲ ಪ್ರಾಕೃತಿಕ ವಿಕೋಪಗಳಿಂದ ಕಂಗೆಡುತ್ತಾರೆ, ಆ ರೀತಿ ಅಶ್ವಿನಿ ನಕ್ಷತ್ರವನ್ನ ರೋಹಿಣಿ ನಕ್ಷತ್ರವನ್ನ ಬುಧ ಆಕ್ರಮಿಸಿದಾಗ ಯಾವ ಪರಿಣಾಮ ಆಗಬೇಕೋ ಆ ಪರಿಣಾಮ ರಾಮನನ್ನ ಆವರಿಸಿದಾಗ ಆಯಿತು. ಇಡೀ ಕಡಲ ತುಂಬ ಹೊಗೆ ಬರಲಿಕ್ಕೆ ಶುರು ಆಗೋಯ್ತಂತೆ. ಸಮುದ್ರದ ತುಂಬ ಒಳಗಡೆ ಬೆಂಕಿಯೇ ಇದೆಯೋ ಎಂಬಂತೆ, ನೀರು ಕುದಿತಾ ಇದೆಯೋ ಎಂಬಂತೆ ಬೆಂಕಿ ಬರಲಿಕ್ಕೆ ಶುರು ಆಯಿತು. ಅದೃಶ್ಯತ ಕಬಂಧಾಂಕ ಸಂಸಕ್ತೋ ಧೂಮಕೇತುನಾಂ ಕೋಸಲಾನಾಂ ಚ ನಕ್ಷತ್ರಂ ವ್ಯಕ್ತಮಿಂದ್ರಾಗ್ನಿ ದೈವತಂ ಆಹುತ್ಯಾಂಗಾರಕಸ್ತಸ್ಥೌ ವಿಶಾಖಮಪಿ ಚಾಂಬರೇ. ಆಮೇಲೆ ಅಂಗಾರಕ ಅವನು ವಿಶಾಖ ನಕ್ಷತ್ರವನ್ನು ಎದುರುಗೊಂಡಂತೆ ಇತ್ತಂತೆ. ದಶಾಸ್ಯೋ ವಿಂಶತಿ ಭುಜ ಪ್ರಗೃಹೀತ ಚರಾತನಃ ಅದೃಶ್ಯತ ದಶಗ್ರೀವೋ ಮೈನಾಕ ಇವ ಪರ್ವತಃ. 10 ಮೋರೆಗಳ 20 ಕೈಗಳ ರಾವಣ ಒಮ್ಮೆಲೆ ಬಾಣಗಳನ್ನು ಎಸೆತಾ ಇದ್ದಾನೆ. 10 ಬಿಲ್ಲುಗಳಿಂದ ಹೊರಟ ಲಕ್ಷಾಂತರ ಬಾಣಗಳು ಬರಲಿಕ್ಕೆ ಶುರು ಆದವು. ಸಕೃತ್ವ ಭೃಕುಟಿಂ ಕ್ರುದ್ಧ ಕಿಂಚಿತ್ ಸಂರಕ್ತಲೋಚನ ಜಗಾಮ ಸುಮಹತ್ ಕ್ರೋಧಂ ನಿರ್ದಹನ್ನಿವ ರಾಕ್ಷಸಾನ್. ಯಾವಾಗ ಅವನ ಕೋಟಳೆ ಜಾಸ್ತಿ ಆಯಿತೋ ರಾಮ ಸಿಟ್ಟಿನಿಂದ ಕಣ್ಣು ಕೆಂಪಾಗಿಸಿ ಅವನನ್ನು ನೋಡಿದ. ಸರ್ವಭೂತಾನಿ ವಿತ್ರೇತು ಪ್ರಾಕಂಪತ ಚಮೇದಿನಿ. ಆಗ ಎಲ್ಲರಿಗೂ ಭಯ ಆಯಿತು.
ಸಮುದ್ರವು ಕೇರಿತು. ಖರಾಶ್ಚ ಖರ ನಿರ್ಘೋಷಾ ಗಗನೆ ಪರುಚಾಘನಾ. ಇಲ್ಲಿ ಭೂಲೋಕದ ಕತ್ತೆಗಳೆಲ್ಲ ಒಟ್ಟಿಗೆ ಓಂಡ್ರಿಸಿದವಂತೆ. ಕತ್ತೆಗಳನ್ನು ಕೂಗೋದನ್ನು ಘ್ರಾಂಡಿಸುವುದು ಅಥವಾ ಓಂಡ್ರಿಸುವುದು ಅಂತಾರೆ. ಅದು ಅಚ್ಚ ಕನ್ನಡ ಶಬ್ದ. ಕತ್ತೆಗಳಿಗೆ ಇವಾಗ ಏನು ಸಿಂಹವನ್ನು ಬಾರ್ಕ್ ಅಂತ ಅನ್ನೋಲ್ಲ, ಲಯನ್ಸ್ ಹಾಗೆ ಹೇಳೋಲ್ಲ, ಅದು ರೋರಿಂಗ್. ಅದಕ್ಕೆ ಅದಕ್ಕೆ ಕನ್ನಡದಲ್ಲಿಯೂ ಕೂಡ ಅದಕ್ಕೆ ಆದ ಪರ್ಟಿಕ್ಯುಲರ್ ಟರ್ಮ್ ಇದೆ. ಆಯ್ತಾ? ಕತ್ತೆಗಳು ಓಂಡ್ರಿಸಿದವು. ಕತ್ತೆ ಕಿರಿಚಿತು ಅಂತನ್ಬಾರದು. ಖರಾಶ್ಚ ಖರ ನಿರ್ಘೋಷಾ. ಕತ್ತೆಗಳು ದೋರು ಸದ್ದು ಮಾಡಿದವು. ಮೋಡಗಳು ಕೂಡ ವಿಚಿತ್ರವಾದ ಧ್ವನಿಯನ್ನು ಮಾಡಿದವು. ರಾಮಂ ದೃಷ್ಟ್ವಾ ಸುತಂ ಕ್ರುದ್ಧಂ ಉತ್ಪಾತಾಶ್ಚೈವ ದಾರುಣಾನ್ ವಿತ್ರೇಸು ಸರ್ವಭೂತಾನಿ ರಾವಣಸ್ಯ ಅಭವದ್ಭಯಂ. ಯಾವಾಗ ಆ ರಾಮನ ಕೆಂಗಣ್ಣಿನಿಂದ ಪ್ರಕೃತಿಯಲ್ಲಿ ಈ ವಿಕೋಪ ಆಯಿತೋ ಆಗ ರಾವಣಸ್ಯ ಅಭವದ್ಭಯಂ, ರಾವಣನಿಗೂ ಹೆದರಿಕೆಯಾಯಿತು. ವಿಮಾನಸ್ಥಾಸ್ತದಾ ದೇವಾ ಗಂಧರ್ವಾಶ್ಚ ಮಹೋರಗಾ. ನೋಡಿದರಂತೆ ದೇವತೆಗಳಿಗೆಲ್ಲ ಖುಷಿಯಾಯಿತು. ರಾವಣ ಬೆದರಿದ್ದನ್ನು ನೋಡಿ ಯಾವ ಕಾಲ ಆಯಿತೋ ಏನೋ ಅಂತ ಅನ್ಕೊಂಡ್ರಂತೆ. ಪ್ರೇಕ್ಷಮಾಣ ಮಹಾಯುದ್ಧಂ ವಾಕ್ಯಂ ಭಕ್ತ್ಯಾ ಪ್ರತುಷ್ಟವತ್. ನೋಡಿ ಸಂತೋಷಪಟ್ಟರು. ರಾಮ ರಾಮ ಅಂತ ಭಕ್ತಿಯಿಂದ ಹೇಳಿದರು. ದಶಗ್ರೀವಂ ಜಯೇತ್ಯಾಹು ಅಸುರಾ ಸಮವಸ್ಥಿತಾ. ಜಯ ಜಯ ಅಂತ ಹೇಳಿದ್ರು ರಾವಣನಿಗೆ. ಯಾರು? ಅಸುರರ ಪಕ್ಷದವರು. ಅವ್ರ ಪಕ್ಕದಲ್ಲೇ ಇರ್ತಾರಲ್ವಾ, ದೇವತೆಗಳ ನಾಡಿನ ಪಕ್ಕದಲ್ಲೇ ಅವರು ಇರ್ತಾರೆ. ದೇವ ರಾಮ ಮಥೋಚುಸ್ತೆ ತ್ವಂ ಜಯೇತಿ ಪುನಃ ಪುನಃ. ದೇವತೆಗಳೆಲ್ಲ ಜಯ ಜಯ ರಾಮ ಅಂತ ಹೇಳಿದರಂತೆ. ಏತಸ್ಮಿನ್ನಂತರೇ ಕ್ರೋಧಾತ್ ರಾಘವಸ್ಯ ಚ ರಾವಣಃ. ಈ ರೀತಿ ಜಯಘೋಷ ನಡೀತಾ ಇರಬೇಕಾದ್ರೆ ರಾಮ ಒಂದು ಸ್ವಲ್ಪ ದೇವತೆಗಳ ಕಡೆ ತಿರುಗಿದ. ಇದೊಂದು ಅವಕಾಶ ಸಿಕ್ಕಿತು ಅಂತ ವೇಗವಾಗಿ ಬಾಣ ಎಸೆದನಂತೆ ಹನುಮನ. ಇದು ಇವನಿಗೆ ರಾಮನಿಗೆ. ಅಷ್ಟರೊಳಗಡೆ ರಾಮನಿಗೆ ಮತ್ತೆ ರಾವಣ ತಚ್ಛೂಲಂ ಪರಮ ಕ್ರುದ್ಧ ಜಗ್ರಾಹ ಯುಧಿ ವೀರ್ಯವಾನ್. ಒಂದು ಶೂಲವನ್ನು ತೆಗೆದುಕೊಂಡ, ಅದನ್ನು ಎಸೆದ. ಸಂರಕ್ತ ನಯನೋ ರೋಚಾತ್ ಸ್ವಸೈನ್ಯಮಭಿಹರ್ಚಯನ್. ಓ, ರಾಮನ ದೃಷ್ಟಿ ಒಂದು ಸ್ವಲ್ಪ ದೇವತೆಗಳ ಕಡೆಗೆ ಹೋಗಿದೆ. ಆ ಒಂದು ಅವಕಾಶವನ್ನು ರಾವಣ ಉಪಯೋಗಿಸಿಕೊಂಡು ಶೂಲವನ್ನು ಎಸೆದಿದ್ದಾನೆ, ಬಾಣಗಳನ್ನು ಎಸೆದಿದ್ದಾನೆ ಅಂತ ಹೇಳಿ ಏನು ಸಂತೋಷ ಪಟ್ಬಿಟ್ರು. ಶೂಲೋಯಂ ವಜ್ರತಾರಸ್ತೆ ರಾಮರೋಚಾನ್ಮಯೋದ್ಯತಃ ತವ ಭ್ರಾತೃತಃ ಯಸ್ಯ ಸಮ್ಯಕ್ ಪ್ರಾಣಾನ್ ಹರಿಷ್ಯತಿ. ಎಸೆದು ಹೇಳಿದನಂತೆ, ನಾನು ಎಸೆದ ಶೂಲ ನಿನ್ನ ತಮ್ಮನ ಮತ್ತೆ ನಿನ್ನ ಪ್ರಾಣವನ್ನು ಒಯ್ಯುತ್ತೆ. ರಕ್ಷಸ ಮಧ್ಯಚೂರಾಣಾಂ ನಿಹತಾನಾಂ ಚ ಮುಮುಖೆ ತ್ವಂ ನಿಹತ್ಯ ರಣಶ್ಲಾಘಿ ಕರೋಮಿ ತರತಾತಮಂ. ನನ್ನ ಬಂಧುಗಳು ಎಷ್ಟು ಜನ ಸತ್ತಿದ್ದಾರೆ, ಅದಕ್ಕೆ ಸರಿಯಾಗಿ ನಿನ್ನನ್ನು ಸಾಯಿಸ್ತಾ ಇದ್ದೇನೆ. ತಿಷ್ಠೇದಾನೀಂ ನಿಹನ್ಮಿತ್ವಾಂ ಏಷ ಶೂಲೇನ ರಾಘವ ಏವ ಮುಕ್ತ್ವಾ ಸಚಿಕ್ಷೇಪ ತಚ್ಛೂಲಂ ರಾಕ್ಷಸಾಧಿಪ. ಈ ರೀತಿ ಎಸೆದ ಆ ಶೂಲ ಹೇಗಿತ್ತು ಅಂದರೆ ವಿದ್ಯುನ್ಮಾಲಾ ತಮಾವೃತಂ. ಮಿಂಚಿನ ಗೊಂಚಲಿನಿಂದ ಕೂಡಿದೆಯೋ ಎಂಬಂತೆ ಇತ್ತು. ಅಷ್ಟಘಂಟಂ ಮಹಾನಾದಂ ವಿಯದ್ಗತಮಚೋಭತ. 8 ಗಂಟೆಗಳು ಅದು ನಾದವನ್ನು ಹೊರಡಿಸ್ತಾ ಬರ್ತಾ ಇದೆ. ತಚ್ಛೂಲಂ ರಾಘವೋ ದೃಷ್ಟ್ವಾ ಜ್ವಲಂತಂ ಘೋರದರ್ಶನಂ ಸಸರ್ಜ ವಿಶಿಖಾನ್ ರಾಮಃ ಚಾಪಮಾಯಮ್ಯ ವೀರ್ಯವಾನ್. ಅದನ್ನು ನೋಡಿದ ಕೂಡಲೇ ಯಾವ ವೇಗದಲ್ಲಿ ಸೆಳೆದು ಬಿಟ್ಟ ಅಂತ ಹೇಳಿದ್ರೆ ಉತ್ಪತಂತಂ ಯುಗಾಂತಾಗ್ನಿಂ. ವೇಗವಾಗಿ ಬಂತು, ಅವನ ಬಾಣಗಳನ್ನು ನುಂಗಿತೋ ಎಂಬಂತೆ ತೋರಿಸಿಕೊಂಡಿತು. ಸಾಯಕಾನಂತರಿಕ್ಷಸ್ಥಾನ್ ರಾಘವ ಕ್ರೋಧ ಮೂರ್ಛಿತಃ. ನೋಡಿದ ಆ ರಾವಣನ ಶೂಲ ಮತ್ತೆ ರಾಮನ 5 ಬಾಣಗಳು ಅಷ್ಟು ವೇಗದಲ್ಲಿ ಬಿಟ್ಟಿದ್ದಾನೆ. 5 ಬಾಣಗಳು
ಈ ಶಕ್ತಿಯ ಅಥವಾ ಈಟಿಯ ಮಿಂಚಿನ ಗೊಂಚಲಿಗೆ ಸಿಕ್ಕಿ ಭಸ್ಮವಾಗಿ ಕೆಳಗಡೆ ಉರುಳಿತಂತೆ. ಸತಾಂ ಮಾತಲಿನಾನೀತಾಂ ಶಕ್ತಿಂ ವಾತವತಂ ಮತಾಂ ಜಗ್ರಾಹ ಪರಮಕ್ರೋಧೋ ರಾಘವೋ ಕ್ರುದ್ಧೋ ರಾಘವೋ ರಘುನಂದನ. ಕೂಡಲೇ ಇಂದ್ರ ಕೊಟ್ಟ ಶಕ್ತಿಯನ್ನ ಎತ್ತಿ ಹೀಗೆ ಹಿಡಿದ ಮಾತಲಿ, ಅದನ್ನ ತಗೊಂಡು ಎಸೆದ ಅಂತೆ ರಾಮ. ಸಾಕ್ಷಿಪ್ತ ರಾಕ್ಷಸೇಂದ್ರಸ್ಯ ತಸ್ಮಿನ್ ಚೂಲೆ ಪಪಾತ ಭಿನ್ನ ಶಕ್ತ್ಯಾ ಮಹಾನ್ ಚೂಲೋ ನಿಪಪಾತ ಗತದ್ಯುತಿ. ಆಗ ರಾವಣನ ಶೂಲ ತುಂಡಾಗಿ ಕೆಳಗಡೆ ಬಿತ್ತು. ರಾಘವ ಪರಮಾಯತ್ತೋ ಲಲಾಟೈ ಪತ್ರಿಭಿಸ್ತ್ರಿಭಿ. ಆಮೇಲೆ 3 ಬಾಣಗಳನ್ನು ಎಸೆದ, ಅದು ರಾವಣನ ಹಣೆಗೆ ನಾಟಿತು. ರಾಕ್ಷಸರ ಮಧ್ಯದಲ್ಲಿ ಇರುವ ಅಶೋಕ ಮರದಂತೆ ಕಂಡ ಅಂತೆ. ಯಾರು? ರಾವಣ. ಜಗಾಮ ಖೇದಂಚ ಸಮಾದ ಮಧ್ಯೆ ಕ್ರೋಧಂ ಚ ಚಕ್ರೆ ಸುಭೃಚಂ ತದಾನೀಂ. ಆಗ ಸಿಟ್ಟು ಬಂತಂತೆ, ನನ್ನವರ ಮುಂದೆ ನನಗೆ ಆದ ಅವಮಾನ ಇದು ಅಂತ ಅಂದುಕೊಂಡ ರಾವಣ ಅನ್ನುವಲ್ಲಿಗೆ 102ನೆಯ ಅಧ್ಯಾಯ ಸರ್ಗ ಮುಗಿದಿದೆ. ಅದಾದ ಮೇಲೆ ಅದನ್ನು ತೆಗೆದ. ರಾಘವಂ ಪರಮಾಹವೇ ಬಾಣಧಾರಾ ಸಹಸ್ರೈಸ್ತು ಸತೋಯದ ಇವಾಂಬರಾತ್. 1000 ಬಾಣಗಳನ್ನು ಎತ್ತದ ರಾಮನ ಕಡೆಗೆ. ಮಹಾಗಿರಿ ರಿವಾಕಂಪ್ಯ ಕಾಕುತ್ಸ್ಥೋ ನ ಪ್ರಕಂಪತೆ. ಅವನ 1000 ಬಾಣಗಳು ನಾಟಿದರೂ ಕೂಡ ರಾಮ ಅಲುಗಲೇ ಇಲ್ಲ. ಹೇಗೆ ಮಳೆ ಬಿದ್ದರೂ ಕೂಡ ಬೆಟ್ಟ ಕತ್ತರಿಸಿ ಹೋಗುವುದಿಲ್ಲವೋ ಹಾಗೆ. ತತಃಶರಸಹಸ್ರಾಣಿ ಕ್ಷಿಪ್ರಹಸ್ತೋ ನಿಶಾಚರಃ ನಿಜಘಾನೋ ರತಿ ಕ್ರುದ್ಧೋ ರಾಘವಸ್ಯ ಮಹಾತ್ಮನಃ. ಎದೆಗೆ ಗುರಿ ಇಟ್ಟು ಹೊಡೆದ. ಆಗ ರಾಮನೂ ಕೂಡ ವೇಗವಾಗಿ ಬಾಣಗಳನ್ನು ಎಸೆದ, ಅದನ್ನು ಕತ್ತರಿಸಿದ. ಉವಾಚ ರಾವಣಂ ವೀರಃ ಪ್ರಹಸ್ಯ ಪರುಚಂ ವಚಃ. ಒಂದು ಹಂತದಲ್ಲಿ ರಾವಣನ ವೇಗ ಕಡಿಮೆ ಆಯಿತು, ಸ್ವಲ್ಪ ಬಿಡುವು ಸಿಕ್ಕಿತು. ಆಗ ರಾಮ ಹೇಳಿದನಂತೆ, ಏನೋ ಮಮ ಭಾರ್ಯಾ ಜನಸ್ಥಾನಾತ್ ಅಜ್ಞಾನಾದ್ ರಾಕ್ಷಸಾಧಮ. ರಾಕ್ಷಸರಲ್ಲಿ ಅಧಮನೇ, ನನ್ನ ಹೆಂಡತಿಯನ್ನ ಯಾರಿಗೂ ಗೊತ್ತಿಲ್ಲದಂತೆ ಕದ್ಕೊಂಡು ಹೋದೆ ಅಲ್ವಾ. ಹೃತಾತೇ ವಿವಚ ಯಸ್ಮಾತ್ ತಸ್ಮಾತ್ ತ್ವಂ ನಾಸಿ ವೀರ್ಯವಾನ್. ನಿನಗೆ ಪರಾಕ್ರಮ ಇದ್ದಿದ್ರೆ ನಾನು ಬರುವವರೆಗೂ ಕಾದು ಯುದ್ಧ ಮಾಡಿ ನನ್ನನ್ನು ಕೊಂದು ಎತ್ಕೊಂಡು ಹೋಗ್ಬೇಕಿತ್ತೋ. ಅಲ್ಲಿ ಓಡಿ ಬಂದೆ, ಅಲ್ಲಿಯೇ ನಿನ್ನ ಸೋಲು ಶುರು. ಮಯಾ ವಿರಹಿತಾಂ ದೀನಾಂ ವರ್ತಮಾನಾಂ ಮಹಾವನೆ ವೈದೇಹಿಂ ಪ್ರಸಭಂ ಹೃತ್ವಾ ಶೂರೋಹಮಿತಿ ಮನ್ಯತೆ. ಯಾರೂ ಇಲ್ಲದಾಗ ಅವಳನ್ನ ಎತ್ಕೊಂಡು ಬಂದು ಇಲ್ಲಿಟ್ಟು ನನ್ನಂತಹ ಶೂರ ಯಾರಿದ್ದಾನೆ ಅಂತ ಅವಳ ಮುಂದೆ ಜಂಬ ಕುಚ್ಕೋತಿ. ಇದು ಪರಾಕ್ರಮವೋ? ಸ್ತ್ರೀ ಶಿಶೂರ ವಿನಾಥಾಸು ಪರದಾರಾಭಿಮರ್ಚನಂ ಕೃತ್ವಾ ಕಾಪುರುಷಂ ಕರ್ಮ ಶೂರೋಹಮಿತಿ ಮನ್ಯಸೇ. ಹೆಣ್ಣು ಮಕ್ಕಳಲ್ಲಿ ನಿನ್ನ ಪರಾಕ್ರಮ. ಹೆರರ ಹೆಂಡಿರನ್ನ ತಡವಿ, ಓ ಇದು ನಾನು ಗಂಡು ಅಂತ ಅಂದುಕೊಳ್ತಾ ಇದ್ದಿ. ಅವನನ್ನ ಹೇಡಿ ಅಂತ ಕರೀತಾರೆ, ಗಂಡಲ್ಲ. ಶೂರೋಹಮಿತಿ ಮನ್ಯಸೆ. ಮನ್ಯಸೆ ಅಂದ್ರೆ ತಿಳ್ಕೊಳ್ತಿ, ನಾನು ಶೂರ ಅಂತ ತಿಳ್ಕೊಳ್ತಿ ಅಲ್ವಾ. ಶೂರೇಣ ಧನದ ಭ್ರಾತ್ರ ಭಿನ್ನ ಮರ್ಯಾದ ನಿರ್ಲಜ್ಜ ಚಾರಿತ್ರೇಶ್ವನವಸ್ಥಿತ ದರ್ಪಾನ್ ಮೃತ್ಯುಂ ಉಪಾದಾಯ ಶೂರೋಹಮಿತಿ ಮನ್ಯತೆ. ಭಿನ್ನ ಮರ್ಯಾದ, ಮನುಷ್ಯರ ಮಿತಿಯನ್ನು ಮೀರಿದವ, ನಿರ್ಲಜ್ಜ, ನಯಾಪೈತೆ ನಾಚಿಕೆ ಇರದವ, ಚಾರಿತ್ರೇಶು ಅನವಸ್ಥಿತ, ಒಳ್ಳೆ ಕ್ಯಾರೆಕ್ಟರ್ ಇರದವ, ಒಳ್ಳೆ ನಡೆಯಲ್ಲಿ ಇರದವ, ದರ್ಪಾನ್ ಮೃತ್ಯು ಮುಪಾದಾಯ, ನಿನ್ನ ಕೊಬ್ಬಿನಿಂದ ನಿನ್ನ ಸಾವನ್ನ ನೀನೇ ತಂದುಕೊಂಡು ಶೂರೋಹಮಿತಿ ಮನ್ಯಸೆ, ಓ ನಾನು ಶೂರ ಅಂತ ಅಂದುಕೊಳ್ತಿ ಅಲ್ವಾ. ಶೂರೇಣ ಧನದ ಭ್ರಾತ್ರ ಬಲೈ ಸಮುದಿತೇನ ಚ ಶ್ಲಾಘನೀಯಂ ಮಹತ್ಕರ್ಮ ಯಶಸ್ಸಂಚ ಕೃತಂ ತ್ವಯಾ. ಏನಪ್ಪ, ಕುಬೇರನ ತಮ್ಮ ಯಾರು? ದಿಕ್ಪಾಲಕ ಅವನು, ಗೊತ್ತಾಯ್ತಲ್ಲ. ಕುಬೇರನ ತಮ್ಮ
ಬಲೈ ಸಮುದಿತೇನ ಚ, ವರಗಳಿಂದ ಕೂಡಿದವ, ಶ್ಲಾಘನೀಯಂ ಮಹತ್ಕರ್ಮ, ಅಂಥವ್ರನ್ನ ತಮ್ಮನಾಗಿ ಶ್ಲಾಘನೆಗೆ ಒಳಪಡುವ ಒಂದಾದರೂ ಕೆಲಸ ಮಾಡಿದೆಯೋ? ಇಲ್ಲ ಉತ್ಸೇಕೇನಾಭಿಪನ್ನಸ್ಯ ಗರ್ಹಿತಸ್ಯ ಆಹಿತಸ್ಯ ಚ ಕರ್ಮಣ ಪ್ರಾಪ್ನುಹಿ ಇದಾನೀಂ ತಸ್ಯಾದ್ಯಸು ಮಹತ್ಫಲಂ. ಉತ್ಸೇಕೇನ ಅಭಿಪನ್ನಸ್ಯ, ಓ ಅಂತ ಮನಸ್ಸಿನ ಉಬ್ಬು ನಿನಗೆ, ಗರ್ಹಿತಸ್ಯ ಅಹಿತಸ್ಯ ಚ, ಯಾರು ಬೈದಿಲ್ಲ ನಿನಗೆ, ಎಲ್ಲರ ಬೈಗುಳಕ್ಕೆ ಒಳಗಾಗಿದ್ದಿ, ಯಾರಿಗೂ ಹಿತನಾಗಿ ಬಾಳಲಿಲ್ಲ ನೀನು, ಇವತ್ತು ಆ ಕರ್ಮದ ಫಲವನ್ನು ಅನುಭವಿಸುತ್ತೀಯೇ. ಶೂರೋಹಮಿತಿ ಚಾತ್ಮಾನಂ ಅವಗಚ್ಚಸಿ ದುರ್ಮತೆ, ನೈವ ಲಜ್ಜಾಸ್ಥಿತೆ ಸೀತಾಂ ಚೌರವಜ್ಜಪಕರ್ಷತಃ. ನಾನು ಶೂರ ಶೂರ ಅಂತ ಅಂದುಕೊಂಡು ಇಷ್ಟರವರೆಗೂ ನಿನ್ನನ್ನು ಮುಚ್ಚಿಕೊಂಡಿದ್ದೆ, ಅಡಗಿಕೊಂಡಿದ್ದೆ. ನೈವ ಲಜ್ಜಾಸ್ಥಿತೆ ಸೀತಾಂ, ಅಲ್ಲ ಸೀತೆಯನ್ನ ಕಳ್ಳನಂತೆ ಅಪಹರಿಸಿದೆ ಅನ್ನೋದು ನಾಚಿಕೆ ಬೇಡವ ನಿನಗೆ? ಯದಿ ಮತ್ಸನ್ನಿಧೌ ಸೀತಾ ಧರ್ಷಿತಾ ಸ್ಯಾತ್ವಯಾ ಬಲಾತ್ ಭ್ರಾತರಂತು ಖರಂ ಪಶ್ಚೇ ತದಾ ಮತ್ಸಾಯಕೈರ್ಹೃತಃ. ಅವತ್ತೇ ಕಾದಿದ್ರೆ ನಿನ್ನ ತಮ್ಮ ಖರನನ್ನ ಅವತ್ತೇ ನೋಡಬಹುದಿತ್ತು. ಭ್ರಾತರಂತು ಖರಂ ಪಶ್ಯೇಹೆ, ಅವತ್ತೇ ನೋಡಬಹುದಿತ್ತು. ತದಾ ಮತ್ಸಾಯಕೈರ್ಹತಃ ದಿಷ್ಟ್ಯಾಸಿ ಮಮ ಮಂದಾತ್ಮನ್ ಚಕ್ಷುರ್ವಿಚಯಮಾಗತಃ. ಇರಲಿ, ನಿನ್ನ ದುರದೃಷ್ಟ ಒಂದು ಸ್ವಲ್ಪ ತಡವಾಗಿ ಆದರೂ ನಿನಗೆ ಒಕ್ಕರಿಸಿದೆ, ನನ್ನ ಕಣ್ಣಿಗೆ ಬಿದ್ದಿದ್ದಿ. ಅದ್ಯತ್ವಾಂ ಸಾಯಕೈಸ್ತೀಕ್ಷ್ಣೈ ನಯಾಮಿ ಯಮಸಾಧನಂ. ತೀಕ್ಷ್ಣವಾದ ಚೂಪಾದ ಬಾಣಗಳಿಂದ ಯಮನ ಮನೆಗೆ ಒಯ್ಯುತ್ತೇನೆ. ನಿಪತ್ಯೋ ರತಿಗೃಧ್ರಾಸ್ತೆ ಕ್ಷಿತೌ ಕ್ಷಿಪ್ತಸ್ಯ ರಾವಣ ಪಿಬಂತು ರುಧಿರಂ ಗುತರ್ಷಾತ್ ಬಾಣಚಲ್ಯಾಂತರೋತ್ಥಿತಂ. ನೀರು ಕೆಳಗಡೆ ಬಿದ್ದಿರ್ತೀಯಲ್ಲ, ನಿನ್ನ ಮಾಂಸವನ್ನ ಕ್ರವ್ಯಾದಾ ವ್ಯಪಕರ್ಷಂತು. ಮಾಂಸ ತಿನ್ನುವ ಪ್ರಾಣಿಗಳು ದರದರನೆ ಎಳ್ಕೊಂಡು ಹೋಗಲಿ. ನಿಪತ್ಯೋರಸಿ ಗೃದ್ಧಾಸ್ತೆ, ಹದ್ದುಗಳು ನಿನ್ನ ಎದೆಯ ಮೇಲೆ ಕೂತು ಕುಕ್ಕಿ ಕುಕ್ಕಿ ತಿನ್ನಲಿ. ಇತ್ಯೇವಂ ಸವದನ್ ವೀರೋ ರಾಮಶತ್ರು ನಿಬರಹಣ. ಈ ರೀತಿ ಹೇಳ್ತಾ ಬಾಣಗಳನ್ನು ಎಸೆದ. ಪ್ರಾದುರ್ಬಭೂವುರಸ್ತ್ರಾಣಿ ಸರ್ವಾಣಿ ವಿದಿತಾತ್ಮನಃ. ರಾಮ ಹೀಗೆ ನೋಡಿದಾಗ ಅವನ ಪಕ್ಕದಲ್ಲಿ ಎಲ್ಲ ಅಸ್ತ್ರಾಭಿಮಾನಿ ದೇವತೆಗಳು ಕೈ ಮುಗಿದು ನಿಂತ್ಕೊಂಡಿದ್ದಾರೆ, ನಮ್ಮನ್ನು ಬಳಸಿ ನಮ್ಮನ್ನು ಬಳಸಿ ಅಂತ. ದೇವೋತ್ತಮ ಅವನು. ಹೀಗಾಗಿ ಬೇರೆಯವರಾದರೆ ಅಸ್ತ್ರಾಭಿಮಾನಿ ದೇವತೆಗಳನ್ನ ಬೇಡಿಕೊಳ್ಳಬೇಕು, ಇವನು ಆಜ್ಞೆ ಮಾಡೋದು ಅಲ್ಲ. ಭೀಮಸೇನನೇ ಹಾಗೆ ಆಜ್ಞೆ ಮಾಡ್ತಾ ಇದ್ದ ಅಂತಾರೆ. ಪ್ರೇರಯಾಮಾತ ನಾರ್ಥನಾಥ್. ಹೌದು ಹೌದು ಹೌದು. ದಿದೇಚಾಸ್ತ್ರಂ ಸಮೂರ್ಜಿತಂ ಅಂತ ಉಂಟು ಭೀಮಸೇನನಿಗೆ. ದಿದೇಚ ಅಂದ್ರೆ ಇವರು ಎಸೆದ ಅಂತ ಅಷ್ಟೇ ಅರ್ಥ ಬರೆದಿದ್ದಾರೆ. ದಿಶಾ ಅತಿಸರ್ಜನೆ, ಉಪದೇಶ ಬಂತು ನೋಡಿ. ನಿರ್ದೇಶ ಅಂದ್ರೆ ಆಜ್ಞೆ ಮಾಡಿದ ಅನ್ನುವ ಅರ್ಥದಲ್ಲಿಯೇ ಅದಿರೋದು. ಹೀಗಾಗಿ ಉಪದೇಶ ಮಾಡುವವರನ್ನ ದೇಶಿಕ ಆಚಾರ್ಯ ಅಂತ ಕರೀತಾರೆ. ದೇಶಿಕ ಅಂದ್ರೇನು? ಉಪದೇಶ ಮಾಡುವವ ಅಂತ. ದಿದೇಶಾಸ್ತ್ರಂ ಸಮೂರ್ಜಿತಂ ಅಂತ ಉಂಟು ಮಹಾಭಾರತದಲ್ಲಿ, ಬೇಕಾಷ್ಟು ಉಂಟು. ಕಾಣುವ ಕಣ್ಣು ಬೇಕು ಅಷ್ಟೇ. ಮಹಾಭಾರತವನ್ನು ನೋಡಿ ಹಲವಾರು ಸರ್ತಿ ಆವೃತ್ತಿ ಮಾಡಿ ಇದು ಯಾಕೋ ಸರಿ ಹೋಗ್ತಾ ಇಲ್ಲ, ಇಲ್ಲಿ ಪ್ರಶ್ನೆ ಬರ್ತಾ ಇದೆ ಅಂತ ನಿಮಗೆ ಪ್ರಶ್ನೆ ಬಂದರೆ ಅದಕ್ಕೊಂದು ಉತ್ತರ ಸಿಗತ್ತೆ. ಅದ್ರ ಪಾಡಿಗದು ಇದ್ರ ಪಾಡಿಗಿದು, ಅಲ್ಲಿ ಆ ರೀತಿ ಹೇಳ್ತಾರೆ, ಇಲ್ಲಿ ಈ ರೀತಿ ಹೇಳ್ತಾರೆ ಅಂದರೆ ಉತ್ತರ ಹೇಗೆ? ಈ ನೀಲಕಂಠ ದೀಕ್ಷಿತರು ಅಂತ ಹೇಳಿ ಒಬ್ಬರಿದ್ದಾರೆ. ಅವರು ಕಲಿ ಸಭಾರಂಜನ ಕಲಿವಿಡಂಬನ ಶತಕ ಅಂತ ಒಂದು ಬರೆದಿದ್ದಾರೆ. ಅದರಲ್ಲಿ ಪಾಠ ಹೇಳುವವನಿಗೆ ಇರಬಾರದ 3 ದುರ್ಗುಣಗಳು, ಕಲಿಯುಗದ ಪಾಠಕನಲ್ಲಿ ಇರುವ 3 ದುರ್ಗುಣಗಳು ಅಂತ. ವಾಚ್ಯತಾಂ ಸಮಯೋತೀತಃ ಸ್ಪಷ್ಟಮಗ್ರೇ ಭವಿಷ್ಯತಿ ಇತಿ ಪಾಠಯತಾಂ ಪಾಠೆ. ವಾಚ್ಯತಾಂ,
ಹೇಳು ಹೇಳು ಸಮಯ ಅತೀತ. ಹೇಳು ಹೇಳು, ಓದು ಓದು ಓದು, ನಿನ್ ಪಾಡಿಗೆ ಓದು. ವಾಚ್ಯತಾಂ. ಇನ್ನು ಸಮಯೋತೀತ. ಅಯ್ಯೋಯ್ಯೋ ಟೈಮ್ ಆಯ್ತಲ್ಲಪ್ಪ, ಹೇಳೋಣ ಹೇಳೋಣ, ಸಾಕು ಇವತ್ತಿಗೆ ಪಾಠ. ಕಷ್ಟವಾದ ಪ್ರಸಂಗಗಳು ಬಂದಾಗೆಲ್ಲ ಈ ರೀತಿ ಹೇಳ್ಬಿಡೋದು. ವಾಚ್ಯತಾಂ ಸಮಯ ಅತೀತ ಸ್ಪಷ್ಟಭಗ್ರೇ ಭವಿಷ್ಯತಿ, ಮುಂದೆ ಗೊತ್ತಾಗತ್ತೋ ಅನ್ನೋದು. ಈ ಮೂರು ಇದ್ರೆ ಕ್ಲೇಶವೇ ಇಲ್ಲ ಪಾಠದಲ್ಲಿ. ಏನು ತಿಳ್ಕೊಂಡಿರ್ಬೇಕಾಗಿಲ್ಲ, ಮೊದಲ ಕೃಷಿ ಬೇಕಿಲ್ಲ, ಪೂರ್ವಾವಲೋಕನ ಬೇಡ, ಏನೂ ಬೇಡ ಅಂತ. ಆ ರೀತಿ ಮಹಾಭಾರತ ಓದುವಾಗ ಇದೇ ರೀತಿ ತತ್ರ ತತ್ರ ಚ ತತ್ರತ್ಯಂ ತತ್ರೈವ ಖಲು ತಿಷ್ಠತಿ ಅಂತ. ಮಹಾಭಾರತವನ್ನು ಓದುವಾಗ ಅಲ್ಲಿ ಎಳಿದಲ್ಲಿಗೆ, ಇಲ್ಲಿ ಎಳಿದಿಲ್ಲಿಗೆ, ಆ ತರಹನೂ ಇರುತ್ತೆ. ಇರಲಿ, ಯಾಕೆ ಹೇಳಿದ್ದು ಅಂತಂದ್ರೆ ನಿಂತಿದ್ದು ಅಂತ ಅಲ್ಲಿ. ಶುಭಾನ್ಯೇತಾನಿ ಚಿಹ್ನಾನಿ ವಿಜ್ಞಾಯ ಆತ್ಮಗತಾನಿ ಸಹ ಭೂಯ ಅರ್ಧಯದ್ರಾಮೋ ರಾವಣಂ ರಾಕ್ಷಸಾಂತಕೃತ್. ಹೀಗೆ ಶೀಘ್ರಹಸ್ತತರನಾಗಿ ಅವನನ್ನ ಕಾಡಿದ. ಈ ರೀತಿ ದಶಗ್ರೀವ ವಿಘೂರ್ಣ ಹೃದಯೋಭವತ್, ಕಂಗೆಟ್ಟ. ಯದಾ ಚ ಶಸ್ತ್ರಂ ನಾರೇಭೆ ನ ಚ ಕರಚರಾತನಂ ನಾಸ್ಯ ಪ್ರತ್ಯಕರೋದ್ವೀಕಂ ವಿಕ್ಲಬೇನಾಂತರಾತ್ಮನ. ಮನಸ್ಸು ಎಲ್ಲ ಹಿಂದೆ ಸರಿದು ಬಿಟ್ಟಿತು ರಾವಣನದ್ದು. ಯಸದ ಮರಣಾರ್ಥಾಯ ವರ್ತಂತೆ ಮೃತ್ಯುಕಾಲೋಭ್ಯವರ್ತತ. ಸೂತ ನೋಡಿದ ರಾವಣನಿಗೆ ಮನಸ್ಸು ಏನೋ ಬೇಸರ ಆಗಿದೆ. ಇದ್ದಕ್ಕಿದ್ದಂತೆ ಮೂಡು ಔಟ್ ಆಗೋಯ್ತು, ಮೂಡು ಇಲ್ಲ ಏನಾದ. ಅದರಿಂದಾಗಿ ಅಪಾವರ್ತತ ರಥಂ ತಸ್ಯಾಪವಾಹಯತ್, ಅವನ ರಥವನ್ನ ರಣಭೂಮಿಯ ಒಂದು ಮಿತಿಯಿಂದ ಆಚೆ ತೆಗೆದುಕೊಂಡು ಹೋದ. ಹೀಗೆ ರಾಮನ ಗೆಲುವಾಯಿತು ಅನ್ನುವಲ್ಲಿಗೆ 103ನೆಯ ಒಂದು ಸರ್ಗ ಆಗಿದೆ. 104ನೆಯ ಸರ್ಗ ಪ್ರಾಯ ಮುಂದಿನ ಶನಿವಾರ ಭಾನುವಾರಗಳಲ್ಲಿ ರಾವಣ ಸಾಯ್ತಾನೆ. ಅಲ್ಲಿ ಅದನ್ನು ನೋಡೋಣ. ಈ ತನಕ ಮಾಡಿದ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.